2 ಭಾಗ ಹೋಲ್ಡ್ ಮಾಡಿ ಆ ಕಡೆ ಕಿವಿಗೊಂದು ಕಾಟನ್ಗೆ, ಈ ಕಡೆ ಅರ್ಧ ಒಂದು ಕಾಟನ್ಗೆ ಇಟ್ಕೊಂಡು 2 ಕಿವಿಯಲ್ಲೂ ಇಟ್ಕೊಳ್ಳಿ. ಜೊತೆಗೆ ವಿಕ್ಸ್ ಕೂಡ ಹಚ್ಕೊಂಡು ಇಟ್ಕೋಬೋದು, ತುಂಬ ಬೆಚ್ಚಗಿರುತ್ತೆ. ಇನ್ನೊಂದು ಕಮೆಂಟ್ ಬಂದು ಇದಕ್ಕೆ ರಿಲೇಟೆಡೇ. ಸೊ ನೀಲಗಿರಿ ತೈಲ ಆಲ್ರೆಡಿ ಹೇಳಿದ್ದೀನಿ, ಅದು ಪ್ಯೂರ್ ಎಲ್ಲಿ ಸಿಗುತ್ತೆ, ಅದರ ಲಿಂಕ್ ಏನಾದರೂ ಸಿಕ್ಕಿದ್ರೆ ಹಾಕ್ತೀರಾ ಪ್ಲೀಸ್, ನಾವು ತೊಗೊತೀವಿ ಅಂತ ಕಮೆಂಟ್ ಮಾಡ್ತಾ ಇದ್ರಿ. ಸೊ ಲಿಂಕನ್ನು ನಾನು ಇದೇ ವಿಡಿಯೋದಲ್ಲಿ ಕೆಳಗಡೆ ಹಾಕಿರ್ತೀನಿ. ಹೇ ನೀನು ದೊಡ್ಡೋಳ ಚಿಕ್ಕೋಳ? ನೀನು ಚಿಕ್ಕೋಳು, ನೀನು ರಾಣಿ ಒಲವ ಕಣ್ಮಣಿ ರಾಣಿ ಜಗವ ಬೆಳಗುನಿ. ಹಾಯ್ ಮಾಡಿಸೋಣ. ಹಾಯ್ ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಲೈಫ್. ಇವತ್ತು ಫ್ರೆಂಡ್ಸ್ ಸಾನ್ವಿ ಜೊತೆ ಒಂದಷ್ಟು ಪುಟ್ಟ ಚಿಟಾಣಿ ಮಾತುಗಳು ಪಟಪಟ ಅಂತ ಮಾತಾಡ್ತಾಳೆ. ಇವಾಗ ತೊದ್ದು ಮಾತುಗಳು, ಒಂದಷ್ಟು ಮಾತುಗಳನ್ನ ಮಾತಾಡಿಸ್ತೀನಿ. ಜೊತೆಗೆ ಕಮೆಂಟ್ ಮಾಡಿದ್ದೀರಾ ಸಾಕಷ್ಟು ಕಮೆಂಟ್ಗಳು, ಆ ಒಂದು ಕಮೆಂಟ್ಸ್ಗಳಿಗೆ ಇವತ್ತು ನಾನು ಆನ್ಸರ್ನ ಮಾಡ್ತೀನಿ. ಆಲ್ರೆಡಿ ಕಮೆಂಟಲ್ಲಿ ಮಾಡಿದ್ದೀನಿ, ಬಟ್ ಬ್ರೀಫಾಗಿ ನಿಮಗೊಂದು ಕ್ಲಾರಿಟಿ ಸೊಲ್ಯೂಷನ್ನ ಇವತ್ತಿನ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಬಾ, ನಾನು ಕೇಳಿದ್ದಕ್ಕೆ ಆನ್ಸರ್ ಮಾಡಬೇಕು, ಬಾ ಬೇಗ ಬಾ, ಓಕೆನಾ? ಓಕೆ ಸಾನ್ವಿ, ಮಾತಾಡಿಸ್ತೀನಿ, ನೀನು ಮಾತಾಡಬೇಕು, ಓಕೆನಾ? ಸಾನ್ವಿ ಹೆಂಗೆ ಮಾತಾಡ್ತಾಳೆ ಅಂತ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಅಲ್ವಾ 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 ಸೊ ಇವಾಗ ಒಂದಷ್ಟು ಕಮೆಂಟ್ಸ್ಗಳಿಗೆ, ನೀವು ಮಾಡಿರೋ ಕಮೆಂಟ್ಸೇ ತುಂಬ ಯೂಸ್ಫುಲ್ ಆಗುತ್ತೆ, ಎಲ್ರಿಗೂ ಯೂಸ್ಫುಲ್ ಆಗುತ್ತೆ. ಆ ಕಮೆಂಟ್ಗಳಿಗೆ ಸೊಲ್ಯೂಷನ್ಸ್ ಆನ್ಸರ್ಸ್ ಕೊಡ್ತೀನಿ, ಜೊತೆಗೆ ಸಾನ್ವಿ ಜೊತೆ ಮಾತಾಡಿಸ್ತೀನಿ. ಸೊ ಲೇಟ್ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಇವಳು ಕೈಗೆ ಸಿಗಲ್ಲ, ಬಿಟ್ರೆ ಸಿಗಲ್ಲ ಅಂತಾರಲ್ಲ, ಹಂಗೆ ಇವಳು ಅಲ್ವಾ? ನಿನ್ನ ಹೆಸರೇನು ಹೇಳು? ಪೂರ್ತಿ ಹೆಸರು ಹೇಳ್ಬೇಕಪ್ಪ. ವಂಶಿಕಾ. ಹಾಂ ಏನು? ನಾವು ಸಾನ್ವಿ ಅಂತ ಕರಿತೀವಿ. ಇವಳ್ದು ನೇಮು ಏನಪ್ಪ? ವಂಶಿಕಾ ಸಾನ್ವಿ ಆರ್ ಗೌಡ. ಇಲ್ಲಿ ಇವಾಗ ಅಣ್ಣ ಹೆಸರೇನಮ್ಮ? ಅಮ್ಮಗ. ಇಲ್ಲಿ ನಿಂಗೆ ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ? ಅಮ್ಮ. ಮತ್ತೆ ನಿನ್ನೆ ಚಿಕ್ಕೋಳ ದೊಡ್ಡೋಳ ನೀನು? ಹೇ ನೀನು ದೊಡ್ಡೋಳ ಚಿಕ್ಕೋಳ? ನೀನು ಚಿಕ್ಕೋಳು. ನೀನು ಬ್ಯಾಡ್ ಗರ್ಲ ಗುಡ್ ಗರ್ಲ? ನೀನು ಬ್ಯಾಡ್ ಗರ್ಲ ಗುಡ್ ಗರ್ಲ? ಗುಗ್ಗಲ್ಲು. ಇವಳು ಸಾನ್ವಿ ಗುಗ್ಗಲ್ಲು, ಗುಡ್ ಗರ್ಲ್ ಅಲ್ಲ, ಗೂಗಲ್ಲು ಅಲ್ವಾ? ಅಪ್ಪ ಹೆಸರೇನು? ಅಪ್ಪ ಹೆಸರೇನಮ್ಮ? ಅಪ್ಪ ಹೆಸರೇನು ಗೊತ್ತು? ಅಪ್ಪ ಅಂತ ಅಪ್ಪ ಹೆಸರೇನು? ರಾಜೇಶ. ಅಮ್ಮ ಹೆಸರು? ಅಜ್ಜಿನಿ. ಆಮೇಲೆ ನಮ್ಮನೆ ಮೇಲ್ಗಡೆ ಯಾರಿದ್ದಾರೆ? ಅವ್ರ ಹೆಸರೇನು? ಆಂಟಿ ಹೆಸರೇನು? ಯಾರು ಆಂಟಿ ಹೆಸರೇನು? ಮೇಲೆ ಮನೆ ಆಂಟಿ ಹೆಸರೇನು? ಜಯ. ಆಮೇಲೆ ಅವಳು ತುಂಬ ಇಷ್ಟ. ಸೊ ರಾಣಿ ಧಾರಾವಾಹಿ ಬಂದ ತಕ್ಷಣ ಅಮ್ಮ ಬಾ ತಪ್ಕೋ ಬಾ, ನಾ ಬಿಟ್ಟು ಹೋಗ್ಬೇಡ ಅಮ್ಮ ಅಂತಾಳೆ ಅಲ್ಲಮ್ಮ? ಹೆಂಗಮ್ಮ? ಹೆಂಗೆ ಬಿಟ್ಟು ಬಿಡಮ್ಮ ಅಂತಾಳೆ. ಆಮೇಲೆ ಬಂದು ತಪ್ಕೋತಾಳೆ. ರಾಣಿ ಹಾಡೋಣ ನಾನು ನೀನು? ಹಾಡೋಣ ಈಗ, ಸಾಂಗ್ ಆಡೋಣ. ರಾಣಿ ಒಲವ ಕಣ್ಮಣಿ ರಾಣಿ ಜಗವ ಬೆಳಗುನಿ, ದೇವತೇನಿ ಮಗಳಾಗಿ ಜನಿಸಿದಾಕ್ಷಣ ಕಣ್ಣೀರೆಲ್ಲ ಕರಗಿ ಹಗುರಾಯ್ತು ಮನ. ನಿನ್ ಫೇವ್ರೆಟ್ ಇದು? ಅವಳು 1 ನಿಮಿಷ ಇದ್ಬಿಟ್ರೆ ಅಷ್ಟೇ. ಇಷ್ಟು ಮಾತಾಡ್ಸಿರೋದೇ ಹೆಚ್ಚೆಚ್ಚು ನಾನು, ಬಟ್ ತುಂಬ ಮಾತಾಡ್ತಾಳೆ. ಬಟ್ ಆದರೆ ಏನಂದರೆ ಕುತ್ಕೊಂಡು ಒಂದು ಹತ್ರ ಮಾತಾಡೋಲ್ಲ. ಅವಳಿಗೆ ಇಷ್ಟ ಬಂದಂಗೆ ಕ್ಯಾಮ್ರಾ ಎಳೆಯೋಕ್ಕೆ ಬರೋದು, ಕ್ಯಾಮ್ರಾ ಮುಟ್ಟಕ್ಕೆ ಬರೋದು, ಆ ಥರ ಮಾಡ್ತಾಳೆ. ಸೊ ತುಂಬ ಇನ್ನೂ ಮಾತಾಡ್ತಾಳೆ. ಸೊ ಸಾಕಷ್ಟು ಚೆನ್ನಾಗಿ ಹೇಳ್ತಿರ್ತೀರ ನನ್ನ ಮಗಳಿಗೆ. ತುಂಬ 2 ವರ್ಷ ಆಯಿತು ಆಗಲೇ.
ಸಾಕಾಗ್ಬಿಡುತ್ತೆ ಅವಳು ಇಟ್ಕೊಂಡು ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡೋಷ್ಟರಲ್ಲಿ. ತುಂಬ ಜನ ಕೇಳ್ತಾ ಇರ್ತೀರ ನನಗೆ 3 ವರ್ಷ ಆಯಿತು 4 ವರ್ಷ ಆಯಿತು ಅಂದರೂ ಕೂಡ ಮಾತಾಡ್ತಾನೆ ಇಲ್ಲ, ತುಂಬ ತೊದಲು ಮಾತಾಡ್ತಾ ಇದ್ದಾರೆ. ನಿಮ್ಮ ಮಗಳು ಆಲ್ರೆಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅಂತ. ಹೌದು, ಇವಳು 1.5 ವರ್ಷ, ಆಲ್ಮೋಸ್ಟ್ 1.25-2 ವರ್ಷ ಅಷ್ಟರಲ್ಲಿ ನಾವೇನು ಮಾತಾಡ್ತೀವೋ ಅದನ್ನು ಅವಳು ರಿಪೀಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು. ತುಂಬ ಚೆನ್ನಾಗಿ ಮಾತಾಡ್ತಾಳೆ, ತುಂಬ ಫ್ಲೂಯೆಂಟ್. ಆ ಒಂದು ಅಕ್ಷರಗಳಲ್ಲಿ, ಆ ಒಂದು ಮಾತಲ್ಲಿ ತುಂಬ ಫ್ಲೂಯೆಂಟ್ ಇರುತ್ತೆ, ತುಂಬ ಸ್ಪಷ್ಟತೆ ಇರುತ್ತೆ ಅವಳು ಮಾತಾಡೋದ್ರಲ್ಲಿ, ತುಂಬ ಕ್ಲಿಯರಾಗಿ ಮಾತಾಡ್ತಾಳೆ. ಸೊ ಅಂದರೆ ನಾಲ್ಗೆ ನೋಡ್ಬೋದು ನೀವು, ನಿಮ್ಮ ಮಕ್ಳ ನಾಲ್ಗೆನ ತುಂಬ ಮಂದ ಇದ್ದರೆ ನಾಲ್ಗೆ ಮಾತಾಡೋದು ಹಂಗೆ ಇರುತ್ತೆ. ಸೊ ಮಂದ ಇದ್ದಾಗ ಏನು ಮಾಡಬೇಕು ಅಂದರೆ ಆ ಶುಂಠಿನ ಸ್ವಲ್ಪ ನಾಲ್ಗೆ ಮೇಲೆ ರಸವನ್ನು ಹಾಕೋದ್ರಿಂದ ಸ್ವಲ್ಪ ಈ ರೀತಿ ಜಾಸ್ತಿ ರಬ್ ಮಾಡಿ ಅಂತ ಹೇಳ್ತಲ್ಲ, ಮಗು ಸ್ಕಿನ್ನು ಅಂದರೆ ತುಂಬ ಇದಿರುತ್ತೆ, ಸೆನ್ಸಿಟಿವ್ ಇರುತ್ತೆ. ಸ್ವಲ್ಪ ಅದು ಚೂಪಾಗೋ ಥರ, ಚುರುಕಾಗೋ ಥರ ಅದಕ್ಕೆ ಒಂದು ಚೂರು ಸ್ವಲ್ಪ ಅದ್ರ ಮೇಲೆ ಶುಂಠಿ ರಸನ ಈ ರೀತಿ ಮಾಡುವಂಥದ್ದು, ಸ್ವಲ್ಪ ನಿಧಾನವಾಗಿ. ಮತ್ತು ಶುಂಠಿಯನ್ನು ಜಜ್ಜಿಬಿಟ್ಟು ಕೂಡ ಅದರಲ್ಲಿ ಮಾಡ್ಬೋದು. ಮತ್ತು ಜೇನುತುಪ್ಪವನ್ನು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ತಿನ್ನಿಸೋದನ್ನ ರೂಢಿ ಮಾಡ್ತಾ ಬಂದರೆ ತಂತಾನೆ ಮಗು ಚೆನ್ನಾಗೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಜೊತೆಗೆ ಇನ್ನೊಂದು ತಪ್ಪು ಮಾಡಬಾರ್ದು ಅಂದರೆ ಈ ಬಜೆನ ತುಂಬ ಜನ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ನೋಡಿದ್ದೀನಿ. ಸರಿ ಹಿಟ್ಟಲ್ಲಾಗಿರ್ಬೋದು ಮತ್ತು ಬೇರೆ ಸಪ್ರೇಟಾಗಿ ಬಜೆ ಮತ್ತು ಜೇನುತುಪ್ಪವನ್ನು ತೆಗೆದು ತಿನ್ನಿಸೋದು, ಜಾಸ್ತಿ ತಿನ್ನಿಸೋದು. ಅದು ಇವಾಗ ಅಮೃತ ಎಷ್ಟು ತೊಗೊತೀವೋ ಅಷ್ಟು ಉತ್ತಮ. ತುಂಬ ಅತಿರೇಕಕ್ಕೆ ಹೋದರೆ ಅಮೃತ ಕೂಡ ವಿಷ ಆಗುತ್ತೆ ಅಲ್ವಾ. ಹಾಗೆಯೇ ತುಂಬ ಬಜೆನ ನೀವು ಮಕ್ಳಿಗೆ ಕೊಡ್ತಾ ಹೋದರೆ ಅದು ಫ್ಲೂಯೆಂಟ್ ಇರೋದಿಲ್ಲ, ಅವರ ವರ್ಡ್ಸಲ್ಲಿ ಅವ್ರು ಮಾತಾಡೋದ್ರಲ್ಲಿ ಫ್ಲೂಯೆಂಟ್ ಇರೋದಿಲ್ಲ. ತುಂಬ ತೊದಲಿಸ್ತಾರೆ, ತೊದಲು ಮಾತಾಡ್ತಾರೆ, ಎಳ್ದು ಮಾತಾಡ್ತಾರೆ, ಬಿಕ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ಮಕ್ಕಳಿಗೆ ಪ್ರಾಬ್ಲಮ್ಸ್ ಉಂಟಾಗ್ಬೋದು ಮುಂದಕ್ಕೆ. ಸೊ ಹಾಗಾಗಿ ಮಾಡೋದಕ್ಕೆ ಹೋಗಬೇಡಿ ಆ ತಪ್ಪನ್ನು. ಸೊ ನಾನು ಇವಾಗ ಏನು ಹೇಳಿದ್ದೀನೋ ಹೋಮ್ ರೆಮಿಡಿ ಅದನ್ನು ಮಾಡ್ಕೊಳ್ಳಿ, ಸಾಕಾಗುತ್ತೆ. ಫ್ರೆಂಡ್ಸ್, ಕಮೆಂಟಿಗೆ ಬಂದುಬಿಟ್ರೆ ತುಂಬ ನಾನು ವೀಡಿಯೋಸ್ನ ಹಾಕ್ತಾನೆ ಇರಲಿಲ್ಲ, ಆವಾಗ ತುಂಬ ಕಮೆಂಟ್ ಬರ್ತಾನೆ ಇತ್ತು. ಸೊ ಅದರಲ್ಲಿ 1-2 ಕಮೆಂಟು ಇವಾಗ ಅದನ್ನು ಆನ್ಸರ್ ಮಾಡ್ತೀನಿ. ಒಬ್ಬರು ಕಮೆಂಟ್ ಮಾಡಿದ್ದೀರಾ, ಸೊ ಅವ್ರ ನೇಮೆಲ್ಲ ತೊಗೊಳೋದು ಬೇಡ ಅಲ್ವಾ. ಸೊ ಏನು ಅಂದರೆ ಇವಾಗ ಅವರು ಬಾಣಂತಿ 10 ಡೇಸ್ 1 ಮಂತ್ ಆಗಿದೆ ಅಂತ ಹೇಳೋದು, ಸರಿಯಾಗಿ ನೆನಪಿಲ್ಲ. ಅವ್ರಿಗಿವಾಗ ನತ್ತಿ ತುಂಬ ಕೋಲ್ಡ್ ಆಗ್ತಾ ಇದೆ, ಹಣೆ ತುಂಬ ತಣ್ಣಗಾಗ್ತಾ ಇದೆ, ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಕೇಳ್ತಾ ಇದ್ರು. ಸೊ ಇದು ಬಂದು C-ಸೆಕ್ಷನ್ ಡೆಲಿವರಿ ಆಗಿದ್ದರೆ ಆಲ್ಮೋಸ್ಟ್ ಆ ರೀತಿ ಆಗುತ್ತೆ. ಜೊತೆಗೆ ಆವಾಗ ತುಂಬ ಹೈ ಇರೋ ಅಂಥ ಡೋಸು ನಮಗೆ ಕೊಡೋದ್ರಿಂದ, ಅನಸ್ತೇಷಿಯಾ ಏನು ಹೇಳ್ತೀವಿ ಆ ಥರ ಒಂದು ಇಂಜೆಕ್ಷನ್ಗಳೆಲ್ಲ ಕೊಡೋದ್ರಿಂದ ಈ ಒಂದು ಪ್ರಾಬ್ಲಮ್ಸ್ಗಳ ಆಗುತ್ತೆ. ಬಾಯಿ ಮುಚ್ಚು ಸ್ವಲ್ಪ ಹೊತ್ತು. ಆಲ್ರೆಡಿ ನಾನು ತುಂಬ ವೀಡಿಯೋಸ್ಗಳಲ್ಲಿ ಹೇಳ್ತಾ ಬಂದಿದ್ದೀನಿ ಯಾಕೆ ಈ ರೀತಿ ಆಗುತ್ತೆ ಅಂದರೆ, ಬಾಣಂತಿ ಟೈಮಲ್ಲಿ ತುಂಬ ಕೋಲ್ಡ್ ಆಗುತ್ತೆ, ಬಾಣಂತಿ ಸನ್ನಿ ಆಗುತ್ತೆ. C-ಸೆಕ್ಷನ್ ಮಾಡ್ಕೊಂಡಿರೋರ್ಗಂತೂ ತುಂಬ ಬೇಗ ಅಟ್ಯಾಕ್ ಆಗುತ್ತೆ ಅದು. ಸೊ ಹಾಗಾಗಿ ಆದಷ್ಟು ತಲೆಗೆ ಬಟ್ಟೆಯನ್ನು ಕಟ್ಕೋಬೇಕು, ಬೆಚ್ಚಗಿರಬೇಕು. ಮತ್ತು ನಿಮಗೆ ಹಣೆ ತುಂಬ ಕೋಲ್ಡ್ ಆಗ್ತಾ ಇದೆ ಅಂದ್ರಲ್ಲ, ವಿಳ್ಯೆದೆಲೆ ಇದೆಯಲ್ಲ ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಹಣೆ ಮೇಲೆ ಇಟ್ಕೊಂಡು, ಈ ಒಂದು ನತ್ತಿ ಮೇಲೆ ಇಟ್ಕೊಂಡು ಬಟ್ಟೆಯನ್ನು ಕಟ್ಕೊಳ್ಳಿ. ಸ್ವಲ್ಪ ಹೊತ್ತು ಬೆಚ್ಚಗೆ ಮಾಡಿ ಅದನ್ನು ನತ್ತಿ ಮೇಲೆ ಇಟ್ಕೊಳ್ಳೋದು, ಬಟ್ಟೆ ಕಟ್ಕೊಳ್ಳೋದು. ಆ ರೀತಿ ಮಾಡ್ತಾ ಬಂದರೆ ನಾರ್ಮಲ್ ಟೆಂಪ್ರೇಚರ್ಗೆ ಬರುತ್ತೆ. ನಿಮ್ಮ ಒಂದು ಹಣೆ ಆಗಿರ್ಬೋದು, ನಿಮ್ಮ ಬಾಡಿ ಎಲ್ಲವೂ ಕೂಡ ನಾರ್ಮಲ್ ಟೆಂಪ್ರೇಚರ್ಗೆ ಬರುತ್ತೆ. ಜೊತೆಗೆ ಕಿವಿಗೆ ಕಾಟನ್ ಇಟ್ಕೊಳ್ಳಿ. ಕಾಟನ್ ಒಳಗಡೆ ಏನು ಇಟ್ಕೋಬೇಕು ಅಂತ ಹೇಳಿದ್ದೀನಿ ಆಲ್ರೆಡಿ. ಬೆಳ್ಳುಳ್ಳಿಯನ್ನು 2 ಭಾಗ ಹೋಲ್ಡ್ ಮಾಡಿ, ಆ ಕಡೆ ಕಿವಿಗೊಂದು ಕಾಟನ್ಗೆ, ಈ ಕಡೆ ಅರ್ಧ ಒಂದು ಕಾಟನ್ಗೆ ಇಟ್ಕೊಂಡು 2 ಕಿವಿಯಲ್ಲೂ ಇಟ್ಕೊಳ್ಳಿ. ಜೊತೆಗೆ ವಿಕ್ಸ್ ಕೂಡ ಹಚ್ಕೊಂಡು ಇಟ್ಕೋಬೋದು, ತುಂಬ ಬೆಚ್ಚಗಿರುತ್ತೆ. ಮತ್ತು ನೀಲಗಿರಿ ತೈಲ ಅದನ್ನು ಕೂಡ ನೀವು ಕಾಟನಲ್ಲಿ ಡಿಪ್ ಮಾಡಿ ಇಟ್ಕೊಬೋದು. ಜೊತೆಗೆ ನೀಲಗಿರಿ ತೈಲವನ್ನು 1 ಡ್ರಾಪ್ ಅಥವಾ 2 ಡ್ರಾಪ್ಸ್ ಅಷ್ಟು ನೀರಲ್ಲಿ, ಬಿಸಿ ನೀರಲ್ಲಿ ಹಾಕಿ ಸ್ನಾನವನ್ನು ಮಾಡ್ಕೋಬೋದು. ತಲೆನೋವು ಕಡಿಮೆ ಆಗುತ್ತೆ, ಬಾಣಂತಿ ಸನ್ನಿ ಕಡಿಮೆ ಆಗುತ್ತೆ. ನಿಮ್ಮ ಒಂದು ಏನು ಕೋಲ್ಡ್ ಆಗ್ತಾ ಇದೆ, ಮೈಯೆಲ್ಲ ಕೋಲ್ಡ್ ಆಗ್ತಾ ಇದೆ, ಹಣೆ ಎಲ್ಲ ಕೋಲ್ಡ್ ಆಗ್ತಾ ಇದೆ ಅಂತ ಹೇಳ್ತೀರಾ, ಎಲ್ಲವೂ ಕೂಡ ಬೆಚ್ಚಗಿರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಬಾಡಿ ಫುಲ್ ನಾರ್ಮಲ್ ಟೆಂಪ್ರೇಚರಿಗೆ ಬರುತ್ತೆ. ಸೊ ಹಾಗೆ ಇನ್ನೊಂದು ಕಮೆಂಟ್ ಬಂದು ಇದಕ್ಕೆ ರಿಲೇಟೆಡೇ. ಸೊ ನೀಲಗಿರಿ ತೈಲ ಆಲ್ರೆಡಿ ಹೇಳಿದ್ದೀನಿ, ಅದು ಪ್ಯೂರ್ ಎಲ್ಲಿ ಸಿಗುತ್ತೆ, ಅದರ ಲಿಂಕ್ ಏನಾದರೂ ಸಿಕ್ಕಿದ್ರೆ ಹಾಕ್ತೀರಾ ಪ್ಲೀಸ್, ನಾವು ತೊಗೊತೀವಿ ಅಂತ ಕಮೆಂಟ್ ಮಾಡ್ತಾ ಇದ್ರಿ. ಸೊ ಲಿಂಕನ್ನು ನಾನು ಇದೇ ವಿಡಿಯೋದಲ್ಲಿ ಕೆಳಗಡೆ ಹಾಕಿರ್ತೀನಿ. ಎಲ್ಲವೂ ಕೂಡ ಪ್ಯೂರೇ. ತುಂಬ ಪ್ಯೂರ್ ಹುಡುಕ್ತಾ ಹೋಗ್ತೀವಿ ಅಂದರೆ ನಾವೇ ನೀಲಗಿರಿ ಮರಕ್ಕೆ ಹೋಗಿ ಅದನ್ನು
ಮಾಡಿಕೊಂಡು ನಾವೇ ತೊಗೋಬೇಕಾಗತ್ತೆ, ಆ ರೀತಿ ಅಷ್ಟೇ ಆಗುತ್ತೆ. ಸೊ ನಾರ್ಮಲ್ ಮೆಡಿಕಲ್ ಶಾಪ್ಗಳಲ್ಲಿ ಎಲ್ಲ ಕಡೆ ಅವೈಲಬಲ್ ಇದೆ. ಸೊ ಅದರಲ್ಲಿ ಏನು ಕೆಮಿಕಲ್ ಏನಂಥದ್ದು ಏನು ಅಷ್ಟೊಂದು ಆ್ಯಡ್ ಮಾಡಿರೋದಿಲ್ಲ. ಸೊ 50 ರುಪೀಸಿಂದನೂ ಕೂಡ ಅದು ಸ್ಟಾರ್ಟ್ ಆಗುತ್ತೆ. ನಾನು ಇದೇ ವಿಡಿಯೋದಲ್ಲಿ ಕೆಳಗಡೆ ಲಿಂಕನ್ನು ಹಾಕಿರ್ತೀನಿ, ಓಕೆನಾ? ಬೈ ಮಾಡ್ಬೋದು ನೀವು. ಅದು ಒಂದು ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರಾಡಕ್ಟ್ ಕೂಡ ಅಲ್ಲೇ ಕಾಣಿಸುತ್ತೆ, ಪ್ರಾಡಕ್ಟ್ ಕೂಡ ಅಲ್ಲೇ ಡಿಸ್ಪ್ಲೇ ಆಗೋ ಥರನೇ ಹಾಕಿರ್ತೀನಿ. ಹಾಕು, ಲೈಟ್ ಹಾಕು. ಥರ ನಾನು ಲೈಟ್ ಹಾಕೋದು ಆಫ್ ಮಾಡೋದು ಮಾಡ್ತಾನೆ ಇದ್ದಾಳೆ ಅವಳು, ಕಿರಿಕಿರಿ ಮಾಡ್ತಾಳೆ. ಸೊ ಸ್ವಲ್ಪ ಬ್ಲ್ಯಾಕ್ ಕಾಣಿಸಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಪ್ರಾಡಕ್ಟ್ ಅಲ್ಲೇ ನಿಮಗೆ ಡಿಸ್ಪ್ಲೇ ಆಗೋ ಥರ ನಾನು ಹಾಕ್ತೀನಿ. ಒಂದು 2-3 ಇದ್ದರೆ ನಾನು ನೋಡ್ತೀನಿ ಯಾವ್ದು ಚೆನ್ನಾಗಿರುತ್ತೋ, ನಾವು ಯಾವ್ದು ತೊಗೊಳ್ತೀವೋ ಅದನ್ನೇ ನಾನು ಸಜೆಸ್ಟ್ ಮಾಡ್ತೀನಿ, ಹಾಕಿರ್ತೀನಿ. ನೀವು ಬೇಕು ಅಂದರೆ ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ತೊಗೊಬೋದು. ಸೊ ನೀವು ಕಮೆಂಟ್ ಮಾಡ್ತಾ ಇದ್ರಿ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಇನ್ನೂ ಮತ್ತಷ್ಟು ಜಾಸ್ತಿ ಕಮೆಂಟ್ಗಳಿದೆ, ಅದಕ್ಕೆ ನಾನು ಆನ್ಸರ್ ಮಾಡ್ತಾ ಹೋದರೆ ಈ ಒಂದು ಪೂರ್ತಿ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ, ನೋಡೋರ್ಗೂ ಕೂಡ ಬೋರ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಕಮೆಂಟ್ಗಳಿಗೆ ಹಾಗೇನೆ ಯೂಸ್ಫುಲ್ ವಿಡಿಯೋ ಜೊತೆ ಬರ್ತೀನಿ ಅಂತ ಹೇಳ್ತಾ, ಹಾಗೆ ಒಂದೇ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಲವ್ ಯು ಆಲ್, ಬಾಯ್.